ಸರ್ವರಿಗೂ ನಮಸ್ಕಾರ. ನಾನು ಶ್ರೇಯ ಬಂಗೇರ. ನಾನಿವತ್ತು ನಮ್ಮ ಮನೆಯಲ್ಲಿ ಪಾಷಾಣ ಮೂರ್ತಿಗೆ ಅಗೆಲು ಸೇವೆ ಇತ್ತು. ಅದರ ಒಂದು ವಿಡಿಯೋ ತುಣುಕನ್ನು ನಾನು ನಿಮ್ಮ ಮುಂದಿಗೆ ಹಂಚ್ಕೊಳ್ತಾ ಇದ್ದೀನಿ. ವಾಡಿಕೆಯಂತೆ ಸರಿಸುಮಾರು ವರ್ಷಗಳಿಂದ ನಮ್ಮ ಮನೆಯಲ್ಲಿ ಪಾಷಾಣ ಮೂರ್ತಿಯ ಅಗೆಲು ಸೇವೆ ವರ್ಷದಲ್ಲಿ ಒಂದು ಬಾರಿ ದೈವಕ್ಕೆ ಸಮ್ಮನ ಬಳಸುವಂತಹ ಒಂದು ಧಾರ್ಮಿಕ ಆಚರಣೆ ಏನಿದೆ ಅದನ್ನು ನಡೆಸ್ಕೊಂಡು ಬಂದಿರುವಂಥದ್ದು ನಮ್ಮ ಮನೆಯಲ್ಲಿ ನನ್ನ ತಂದೆಯವರು. ನಂಬಿಕೆಗೆ ಹೆಸರಾದ ಪಾಷಾಣ ಮೂರ್ತಿಯ ಕೃಪೆಗೆ ನಾವು ನಮ್ಮ ಕುಟುಂಬದವರು ಪಾಲುದಾರರಾಗಿರುವಂತಹದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ನಾನು ನಂಬಿದ ನಮ್ಮೆಲ್ಲರಿಗೂ ಕೂಡ ಇಂಬು ಕರುಣಿಸುತ್ತಾ ಸತ್ಯಕ್ಕೆ ಸತ್ಯದೇವತೆ, ಕಪಟಕ್ಕೆ ಕಲ್ಲುರ್ಟಿ, ಮಂತ್ರ ತಂತ್ರಕ್ಕೆ ಮಂತ್ರದೇವತೆ ನಮ್ಮೆಲ್ಲರನ್ನು ಕೈ ಹಿಡಿಯುವ ಅಪ್ಪೆಯಾಗಿರ್ತಾರೆ. ಆಚರಣೆಗಳಲ್ಲಿ ಸಾಮಾನ್ಯವಾಗಿ ನಂಬಿಕೆಯನ್ನು ಇಟ್ಟು ಆರಾಧಿಸಿದ್ರೆ ದೈವ ನಮ್ಮನ್ನು ಹರಸಿ ಕೈ ಹಿಡಿದು ಮುನ್ನಡೆಸಿ ಪಾಪವನ್ನು ಬದಿಗೊತ್ತಿಸಿ ಪುಣ್ಯದತ್ತ ನಮ್ಮ ಕೈ ಹಿಡಿದು ಮುನ್ನಡೆಸುವತ್ತ ಸರಾಗವಾಗಿ ದಾರಿಗೆ ಎಡೆ ಮಾಡಿಕೊಡುವಂತಹದ್ದು ನಂಬಿಕೆಯ ಆಧಾರದ ಮೇಲೇನೆ. ನಮ್ಮ ಮನಸ್ಸಿನಿಂದ ನಾವು ದೈವವನ್ನು ಆರಾಧಿಸಿದ್ರೆ ಆ ದೈವ ನಮ್ಮನ್ನ ಕೈ ಹಿಡಿದು ಮುನ್ನಡೆಸ್ತಾ ಹೋಗ್ತಾರೆ. ಯಾವುದೇ ಕಷ್ಟ ಬಂದ್ರೂ ಅದು ನೀರಿನಂತೆ ಕರಗಿ ಸರಾಗವಾಗಿ ಪರಿಹರಿಸಿ ನಾವು ನಮ್ಮನ್ನ ಸಾಧನೆಯತ್ತ ಅಥವಾ ಕಷ್ಟಗಳ ಪರಿಹಾರದತ್ತ ಎಡೆ ಮಾಡಿಕೊಡುವ ಹಾಗೆ ದಾರಿ ಮಾಡಿಕೊಡುವಂತಹದ್ದು ದೈವವೇ. ದೇವರಲ್ಲಿ ವಿಶ್ವಾಸ ಇಟ್ಟರೆ ಮನುಷ್ಯನ ಏಳಿಗೆ ಏನಿರುತ್ತೆ ತನ್ನ ಪ್ರಯತ್ನಗಳಿಗೆ ಸಿದ್ಧನಾಗ್ತಾ ಹೋಗ್ತಾನೆ. ಆ ಏಳಿಗೆಗೋಸ್ಕರ ದೈವಕ್ಕೆ ನಾವು ದೈವಕ್ಕೆ ನಾವು ಶರಣಾಗತರಾದರೆ ಶುಭ ಶಕುನ ದೈವವೇ ನಮಗೆ ನೀಡುವುದು ಅನ್ನುವಂತಹ ಒಂದು ಅಚಲ ನಂಬಿಕೆ ನಮ್ಮದು, ಎಲ್ಲರದು, ನಮ್ಮೆಲ್ಲರದು ಕೂಡ ಹೌದು. ಎಲ್ಲವೂ ಶುಭವಾಗುತ್ತೆ ನಂಬಿಕೆ ಇದ್ದಾಗ ಮಾತ್ರ. ನಂಬಿಕೆ ಅನ್ನುವಂತಹದ್ದು ಮೂರ್ತ ಶಕ್ತಿಗಳಿಗಿಂತಲೂ ಕೂಡ ದೊಡ್ಡ ಪಾತ್ರವನ್ನು ವಹಿಸುವುದು ನಮ್ಮ ಒಂದು ಜೀವನದಲ್ಲಿ. ಯಾವಾಗಲೂ ಕೂಡ ಅಷ್ಟೇ, ಯಾವುದೇ ರೀತಿಯಾದಂತಹ ಕೆಲಸ ಕಾರ್ಯಗಳನ್ನು ಮಾಡಲಿ ಅದರಲ್ಲಿ ಮುಖ್ಯವಾಗಿರಬೇಕಾಗಿರುವಂಥದ್ದು ಶ್ರದ್ಧೆ ಜೊತೆಗೆ ನಂಬಿಕೆ ಅನ್ನುವಂಥದ್ದು. ಇಲ್ಲಿ ಪಾಷಾಣ ಮೂರ್ತಿ ಅಪ್ಪೆಗೆ ನಾವು ಕೃತಜ್ಞರಾಗಬೇಕು ಅಂತ ಹೇಳಿದ್ರೆ ನಮ್ಮ ಭಕ್ತಿಯನ್ನ ಮನದಾಳದ ಕಷ್ಟ ಪರಿಹಾರ ಮಾಡಿದಂತಹ ಕಲ್ಲುರ್ಟಿ ಪಾಷಾಣ ಮೂರ್ತಿ ದೈವಕ್ಕೆ ಹರಕೆ ಕೋಳಿ ಒಪ್ಪಿಸಿ ಕೃತಜ್ಞತೆ ಸಲ್ಲಿಸುವಂತಹದ್ದು ವಾಡಿಕೆ. ಹಾಗಾಗಿ ಇಲ್ಲಿ ಕೋಳಿಯನ್ನ ಹರಕೆ ಕೋಳಿಗಳನ್ನು ನೀಡಿ ನಾವು ಪಾಷಾಣ ಮೂರ್ತಿ ಅಪ್ಪೆಗೆ ಹರಕೆಯನ್ನು ಸಲ್ಲಿಸ್ತೇವೆ. ಸೊ ಎಲ್ಲರೂ ಕೂಡ ಅದಕ್ಕೆ ಅಣೆಯಾಗಿದ್ದಾರೆ. ಇಲ್ಲಿ ಆ ಕೋಳಿಯನ್ನ ಬಲಿ ಕೊಟ್ಟ ನಂತರ ಇನ್ನೊಂದು ಮುಖ್ಯ ಏನು ಅಂತ ಹೇಳಿದ್ರೆ, ಕೋಳಿ ಯಾವಾಗ್ಲೂ ಮೊಟ್ಟೆ ಇಡದ ಹೆಣ್ಣು ಕೋಳಿ ಆಗಿರ್ಬೇಕು ಅಥವಾ ಹೆಂಟೆ ಕೋಳಿ ಅಂತ ಏನಿರ್ತೀವಿ ಅದೇ ಆಗತ್ತೆ ಪಾಷಾಣ ಮೂರ್ತಿ ಅಪ್ಪೆಗೆ. ಕೋಳಿ ಒಂದು ಶಾಸ್ತ್ರ ಆದ್ಮೇಲೆ ನಂತರ ಅದನ್ನ ಕ್ಲೀನ್ ಮಾಡಿಕೊಂಡು ನಂತರ ಅದರ ಒಂದು ಸಾಂಬಾರ್ ಅಥವಾ ಸಾರನ್ನ ಮಾಡಿ ಪದಾರ್ಥವನ್ನ ಮಾಡಿಕೊಂಡು ಹಿರಿಯರೇನಿರ್ತಾರೆ ನಮ್ಮ ಒಂದು ಕುಟುಂಬದ ಹಿರಿಯರು, ಸ್ವರ್ಗಸ್ಥರಾದಂತಹ ಹಿರಿಯರನ್ನ ನೆನೆಸ್ಕೊಂಡು ಅವರಿಗೆ ಒಂದು ಎಡೆ ಇಕ್ಕುವಂತಹ ಒಂದು ಕ್ರಮವನ್ನು ಕೂಡ ಆ ದಿನ ಮಾಡಲಾಗುತ್ತೆ ಮನೆಯಲ್ಲಿ. ಯಾವಾಗಲೂ ಪಾಷಾಣ ಮೂರ್ತಿಯ ಅಪ್ಪೆಯ ಒಂದು ಅಗೆಲ ಸೇವೆಯ ಜೊತೆಗೆ ನಾವು ಹಿರಿಯರು, ಸ್ವರ್ಗಸ್ಥರಾದಂತಹ ಹಿರಿಯರ ಒಂದು ಆಶೀರ್ವಾದವನ್ನು ಕೂಡ ನಾವು ಪಡ್ಕೊಳ್ತೀವಿ. ಎಲ್ಲರೂ ಕೂಡ ಅಷ್ಟೇ. ಸೊ ಎಲ್ಲರೂ ನಮ್ಮ ಕುಟುಂಬದ ಸದಸ್ಯರೇನಿರ್ತೀವಿ ಎಲ್ಲರೂ ಕೂಡ ಆ ಒಂದು ಕ್ರಮದಲ್ಲಿ ಪಾಲ್ಗೊಂಡಿದ್ದೀವಿ. ಇಲ್ಲಿ ಸ್ವರ್ಗಸ್ಥರಾದಂತಹ ಹಿರಿಯರ ಒಂದು ಕ್ರಮ, ಎಡೆ ಇಕ್ಕುವ ಕ್ರಮ ಮುಗಿದ ಮೇಲೆ ನಾವು ಇಲ್ಲಿ ಪಾಷಾಣ ಮೂರ್ತಿ ಅಪ್ಪೆಯ ಒಂದು ಅಗೆಲು ಸೇವೆಗೆ ಅಣಿ ಮಾಡ್ಕೊಳ್ತಾ ಇದ್ದೀವಿ. ಹಾಗೇನೆ ಇಲ್ಲಿ ಬಿಗ್ ಬಾಸ್ ಅಭಿಮಾನಿಗಳಿದ್ದಾರೆ. ನನ್ನ ದೀದಿ ಇದ್ದಾರೆ, ನನ್ನ ಅತ್ತೆಂದ್ರು ಇಬ್ರು ಇದ್ದಾರೆ, ಚಿಕ್ಕ ಅತ್ತೆ ಹಾಗೂ ದೊಡ್ಡ ಅತ್ತೆ ಹಾಗೆ ಭಾವ, ಹಾಗೆ ನಮ್ಮ ಮಾವನವರು ಕೂಡ ಬಿಗ್ ಬಾಸ್ ಅಭಿಮಾನಿಗಳು. ಜೊತೆಗೆ ಆರಾಮಾಗಿ ಕೂತ್ಕೊಂಡು ನೋಡ್ತಾ ಇದ್ದಾರೆ. ಇಲ್ಲಿ ಒಂದು ಹಿರಿಯರಿಗೆ ಒಂದು ಎಡೆ ಇಕ್ಕಿದ ಮೇಲೆ ಅಲ್ಲಿ ಇರಬಾರ್ದು, ಆ ಒಂದು ಸ್ಥಳದಲ್ಲಿ ಇರಬಾರ್ದು. ಹಾಗಾಗಿ ಎಲ್ಲರೂ ಕೂಡ ಅಷ್ಟೇ ಹೊರಗಡೆ ಬಂದಿದ್ದಾರೆ. ಅದೊಂದು ಶಾಸ್ತ್ರ ಇದೆ, ಕ್ರಮ ಇದೆ. ಹಾಗಾಗಿ ಹೊರಗಡೆ ಬಂದರೆ ಇಲ್ಲಿ ನಮ್ಮ ತಂದೆಯವರು ಯಾವಾಗ್ಲೂ ಅಷ್ಟೇ ಪಾಷಾಣ ಮೂರ್ತಿಗೆ ಅಗೆಲು ಸೇವೆ ಮಾಡುವಾಗ
ತುದಿ ಎಲೆ ಏನಿರುತ್ತೆ, ಕೊಡಿ ಎಲೆ ಅಂತ ಏನಿರುತ್ತೆ, ಬಾಳೆ ಎಲೆ ಏನಿರುತ್ತೆ, ಆ 3 ಬಾಳೆ ಎಲೆಯಲ್ಲೇ ಹಾಕುವಂಥದ್ದು, ಅಗೆಲ ಸೇವೆಯನ್ನು ಮಾಡುವಂಥದ್ದು. ಅದಕ್ಕೆ ಅನ್ನ ಮಾತ್ರ ಕುಚ್ಚಲಕ್ಕಿ ಅನ್ನನೇ ಆಗಬೇಕು. ಇಷ್ಟು ಕೆಜಿ 1 kg ಅಷ್ಟು ಕುಚ್ಚಲಕ್ಕಿ ಅನ್ನ ಮಾಡಿ, ಜೊತೆಗೆ ಕೋಳಿ ಪದಾರ್ಥ ಏನಿದೆ, ಅದು ಸಾರೇನಿದೆ ಅದನ್ನು ಹಾಕುವಂಥದ್ದು, ಅಗೆಲನ್ನು ಬಡಿಸುವಂಥದ್ದು, ಸಮ್ಮನ ಬಡಿಸುವಂಥದ್ದು ಎಲ್ಲವನ್ನು ನಮ್ಮ ತಂದೆಯವರೇ ಮಾಡ್ಕೊಳ್ತಾ ಇದ್ದಾರೆ. ಸೊ ನಮಗೆ ಏನಿದ್ರೂ ಅಷ್ಟೇ ಭಕ್ತಿ ಅನ್ನುವಂಥದ್ದು ಮನಸ್ಸಿನಿಂದ ಬರಬೇಕು. ಸೊ ತೋರಿಕೆಯ ಭಕ್ತಿ ಯಾವಾಗ್ಲೂ ಅದು ಭಕ್ತಿ ಅಂತ ಅನಿಸೋದಿಲ್ಲ. ದೇವರ ಭಕ್ತಿ ಯಾವಾಗಲೂ ಮನಸ್ಸಿನಿಂದಲೇ ಬರುವಂತಹದ್ದು. ಯಾವಾಗಲೂ ನಾವು ಮಾಡುವಂತಹ ಒಂದು ಪೂಜಾ ಕೈಂಕರ್ಯ ಅಥವಾ ಆರಾಧನಾ ಕೈಂಕರ್ಯ ಏನಿದೆ, ಅದು ನಮ್ಮ ಮನಸ್ಸಿನಿಂದ ನಮಗೆ ಸಮಾಧಾನ ಆಗಬೇಕು ಯಾವಾಗ್ಲೂ. ಸೊ ಆ ರೀತಿಯಾದಂತಹ ಒಂದು ಸಾರ್ಥಕ ಭಾವನೆ ನಮ್ಮದು ಆ ದಿನದ್ದು. ಯಾಕೆಂದರೆ ತುಂಬ ಮನಸ್ಸಿಗೆ ಒಂಥರ ನೆಮ್ಮದಿಯಾಗಿತ್ತು ನಮಗೆಲ್ಲರಿಗೂ. ನಾನು ನನ್ನ ನಾದಿನಿ ಕೂಡ ಹಾಗೇನೆ ಮಾತಾಡ್ಕೊಂಡ್ವಿ, ನನ್ನ ತಾಯಿ ಕೂಡ ಅಷ್ಟೇ. ಏನೋ ಒಂಥರ ಖುಷಿ ಕೊಡುತ್ತೆ. ಈ ಎಲ್ಲರ ಬದುಕು ಅನ್ನುವಂಥದ್ದು ಶಾಶ್ವತವಾಗಿ ಅಂತೂ ಖಂಡಿತ ಇಲ್ಲ. ಒಬ್ರು ಇವತ್ತಿರೋರು ನಾಳೆ ಇರೋದಿಲ್ಲ. ಹಾಗಾಗಿ ಇವತ್ತಿನ ಒಂದು ಕ್ಷಣದ ಖುಷಿ ಏನಿದೆ ಆ ಕ್ಷಣಕ್ಕೆ ಸೀಮಿತ ಆಗಿರದೆ, ಒಂಥರ ಜೀವನದಲ್ಲಿ ನಾವು ಇಲ್ಲಿವರೆಗೂ ಬದುಕಿರ್ತೀವಿ ಅಥವಾ ನಾವೆಲ್ಲಿವರೆಗೂ ಜೀವಿಸ್ತೀವೋ ಅಲ್ಲಿ ತನಕ ಆ ಒಂದು ನೆನಪುಗಳು ಇರುತ್ತಲ್ಲ ನಮ್ಮ ಜೊತೆ, ಅದೊಂಥರ ಖುಷಿ ಅನಿಸುತ್ತೆ. ಸಂತೋಷದ ಕ್ಷಣಗಳನ್ನು ನಾವು ಯಾವಾಗ್ಲೂ ಕ್ಯಾಪ್ಚರ್ ಮಾಡ್ಕೊಳ್ಬೇಕು ಲೈಫಲ್ಲಿ, ಹಾಗೆ ಇಟ್ಕೊಳ್ಬೇಕು. ಅದೊಂಥರ ಚೆನ್ನಾಗಿರುತ್ತೆ. ನಮ್ಮ ಕುಟುಂಬದ ಸದಸ್ಯರು ತೀರ್ಮಾನ ಲೆಕ್ಕನೆ ಸಾಂಪ್ರದಾಯ ಪ್ರಕಾರವಾದ ಈ ಅಪ್ಪೆ ಮುಂಜೆ ಅಗೇಲ್ಕೊರೋಡು ತೀರ್ಮಾನ ಅಂತೇಳಿ ಅವೇ ಪ್ರಕಾರವಾದ ಇನ್ನಿತ ದಿನ ಕೋರಿನ ಬಟ್ಟೆ ಬಂತದ್ದು ಒಂಜಿ ಅಗೇಲ್ನ ಅಪ್ಪೆ ಭಾಷಣ ಮಾಡ್ತೀವಿ ಬಳಸೋದು ಅಂಚಿನ ಗುರಿ ಹಿರಿಯರ್ಗಳ ಬಳಸದಾತಂದು ಕೆರಿಂಚಿ ಬೋರಿಡಾಡು ನೀಂಚಿ ನೀರಿಡಾಡು ಮುಂತಿಂಚಿ ಪೂಜಾರಿಡಾಡು ಮಂತಿಂಚಿ ಅಗಿಲ್ಡಾಡು ಒತ್ತಾಯಿ ನಂದಾದೀಪಡಾಡು ಅಂಚೆನೆ ಬೆಳಗಾಯಿ ಧೂಪಡಾಡು ಹೂವೆಂಜಿ ತಪ್ಪು ನಿಂಪು ಬರ್ತಿತ್ತು. ಐಂಪೂರ ಉಪ್ಪುಮಂತಂದು ಅಪ್ಪೆ ಭಾಷಣ ಮುತ್ತಿ ನನ್ನ ದುಂಬುಗ್ಲ ದ್ವೇ ಲೆಕ್ಕನೆ ಮೂಜಿ ಪೊತ್ತದ ತೆರಿಗಂಜಿಗೆ ದಾಲ ತೊಂದರೆ ಬರ ಲೆಕ್ಕನೆ ಜೋಕುಲ ಬಾಲ್ಯನ ಆರೋಗ್ಯಡಾಡು ಅಗಲ ವಿದ್ಯಾಭ್ಯಾಸಡಾಡು ಮಂತ್ರಿನ ವ್ಯಾಪಾರ ವಹಿವಾಟಡಾಡು ಅಂಚಿನ ಉದ್ಯೋಗಡಾಡು ಒವೇ ಕಷ್ಟ ನಷ್ಟ ಬರನ್ ಲೆಕ್ಕನೆ ತೂವೊಂದು ನನ್ನ ದುಂಬುಗ್ಲ ಉತ್ತರೋತ್ತರ ಅಭಿವೃದ್ಧಿ ಕೊರೊಂದು ಆಯುರಾರೋಗ್ಯ ಅಷ್ಟೈಶ್ವರ್ಯನು ಕೊರೊಂದು ನನ್ನ ದುಂಬುಗ್ಲ ಒಂದೇ ಪ್ರಕಾರವಾದ ಕೂಡು ಕುಟುಂಬ ಸೇರಿದು 10 ಜೋಕುಲು 1 ಜೋಕುಲು ಅದು ಒಂಜಿ ಚಾವಡಿದೆ ನಿನ್ನ ಧರ್ಮ ಚಾವಡಿದ ತುಂಬು ಉಂತೊಂದು ಒಂದೇ ಪ್ರಕಾರವಾದ ಅಪ್ಪನ ಸೇವೆ ಮಂಚಿನ ಯೋಗ ಭಾಗ್ಯನು ಕಲಿಸಿಕೊಲ್ಲ ಅಂಚಿನ ಹೂವೇ ಒಂಜಿ ತಾಪತ್ರೆ ಇತ್ತಲ್ಲ ಐನು ಮಾಂತ ನಿವಾರಣೆ ಮಂತೊಂದು ಮಾಂತ ಕುಟುಂಬಗಳ ಆರೋಗ್ಯ ಐಶ್ವರ್ಯ ಭಾಗ್ಯನು ಕೊರದು ಕಾಪಾಡೋದು ಬರೋದಂತ ಮಾಂತ ಗುರಿ ಹಿರಿಯರಿಲ್ಲ, ಅಂಚನೆ ತರವಾಡ ಸತ್ಯರಿಲ್ಲ, ಅಂಚನೆ ಈ ಗ್ರಾಮ ದೇವರಿಲ್ಲ, ಅಂಚನೆ ಈ ಜಾಗದ ಶಕ್ತಿ ಇಲ್ಲ, ಊರು ದೇವರಿಲ್ಲ, ಮಾಂತನ ನೆನವರಿಕೆ ಅಂತಂದು ಗುರಿ ಹಿರಿಯರಿಲ್ಲ ಈ ಪ್ರಾರ್ಥನೆ ಅಂತಂದು ಈ ಒಂದು ಅಗೆಯನ್ನು ಹೊರಗಡೆ ಸ್ವೀಕಾರ ಮಂತ್ರೋಡು ಬಂತು ಮಾಂತೇನ ಪರವಾದ ತರೆಂತ ಗರಿ ಬಗ್ಗೆ ಮಂತ್ರ ಭಕ್ತಿದ ಪ್ರಾರ್ಥನೆ ಪ್ರಾರ್ಥನೆಯಾದ ನಂತರ ಎಲ್ಲರೂ ಕೂಡ ನಾವೇನು ಅಲ್ಲಿ ನಡೆದಿರುವಂತಹ ಸದಸ್ಯರೇನಿದ್ದೀವಿ, ಕುಟುಂಬದ ಸದಸ್ಯರು ಎಲ್ಲರೂ ಕೂಡ ನಾವೆಲ್ಲರೂ ನಮಸ್ಕರಿಸಿ ಅಲ್ಲಿಂದ ಆ ಒಂದು ಸ್ಥಳದಿಂದ ನಿರ್ಗಮಿಸಬೇಕಾಗುತ್ತೆ. ಆ ಸ್ಥಳದಲ್ಲಿ ಯಾರು ಕೂಡ ಇರಬಾರದು. ಇಲ್ಲಿ ಯಾವಾಗಲೂ ಅಷ್ಟೇ ನನಗೆ ಬಹುಶಃ ಬಹಳಷ್ಟು ವರ್ಷದಿಂದಲೂ ನನಗೆ ಬುದ್ಧಿ ಬಂದಲ್ಲಿಂದಲೂ ಕೂಡ ಅಷ್ಟೇ ನಿರಂತರವಾಗಿ ನಾವು ಕಲ್ಲುಟಿ ಏನಿದೆ ಅಗೆಲಿನ ಒಂದು ಸೇವೆ ಏನಿದೆ ನಡೀತಾ ಬಂದಿರುವಂತಹದ್ದು. ಈ ಒಂದು ಮಕ್ಕಳ ಪ್ರಪಂಚ ಇದೆಯಲ್ಲ, ಇಲ್ಲಿ ನಾವ್ಯಾರು ಕಾಣೋದೇ ಇಲ್ಲ. ಮಕ್ಕಳಿಗೆ ಟಿವಿ, ಅವರ ಮುಂದೆ ಟಿವಿ ಇರುತ್ತೆ ಅಷ್ಟೇನೆ, ಅಷ್ಟೇ ಅವ್ರದ್ದು ಪ್ರಪಂಚ. ಹಾಗೆಯೇ ದೊಡ್ಡವರೆಲ್ಲರೂ ಸೇರಿ ಅಡುಗೆಗೆ ತಯಾರಿ ಮಾಡಿರುವಂತಹ ವಿಡಿಯೋ ಇದು ಮಧ್ಯದಲ್ಲಿ ಬಂದಿದೆ. ಸೊ ಓಕೆ, ಇಲ್ಲಿ ನೋಡಿ ಅವರಿಗೆ ಎಷ್ಟಾಗುತ್ತೋ ಅಷ್ಟು ಕೈಯಲ್ಲಿ ಆಗುವಂತಹ ಒಂದು ಕೆಲಸಗಳನ್ನು ಅವರು ವಹಿಸಿಕೊಂಡು ಅವರ ಮನಪೂರ್ವಕವಾಗಿ ಮಾಡುವಂತಹದ್ದು. ಹಾಗೇನೇ ಇಲ್ಲೊಂದು ಚಿಕ್ಕದಾದಂತಹ ದುಂಡು ಮೇಜಿನ ಸಭೆ ನಡೀತಾ ಇದೆ.
ನಮ್ಮ ಅತ್ತೆಂದ್ರದ್ದು ಮೂವರಿದ್ದಾರೆ, ಹಾಗೆ ನಮ್ಮ ಅಮ್ಮ ಕೂಡ ಇದ್ದಾರೆ. ಹಾಗೆ ಮಾಡಿರುವಂಥ ಅಡುಗೆಯನ್ನು ತೋರಿಸ್ತಾ ಇರುವಂಥದ್ದು ಇದು ನನ್ನ ನಾದಿನಿ ಮಾಡಿರುವಂತಹ ಚಿಕನ್ ಸುಕ್ಕ ಅದು. ಹಾಗೆ ಮಸಾಲ ಪಾಪಡ್ ಕೂಡ ಅವಳೇ ರೆಡಿ ಮಾಡಿದ್ದಾಳೆ. ಒಂದಷ್ಟು ವಿಶೇಷ ಅಡುಗೆಯನ್ನು ಅವಳೇ ತಯಾರಿಸಿರುವಂತಹದ್ದು. ಎಲ್ಲ ಒಂದು ಕ್ರಮ ಮುಗಿದ ಮೇಲೆ ಸೇವೆಗಳು ಆದ ನಂತರ ನಮ್ಮ ಹೊಟ್ಟೆಯ ಸೇವೆ ನಡೀತಾ ಇದೆ ಇಲ್ಲಿ. ತುಂಬ ಖುಷಿಯಾಗಿ ಬೇಗ ಅಂತೂ ಮುಗಿಯೋದಿಲ್ಲ, ಯಾಕೆ ಅಂತ ಹೇಳಿದ್ರೆ ಎಲ್ಲರೂ ಸೇರೋದು ಕೆಲವೊಂದು ಸನ್ನಿವೇಶ ಸಂದರ್ಭದಲ್ಲಿ ಮಾತ್ರ ಆಗಿರುತ್ತೆ. ಅದನ್ನು ನಾವೇ ಸೃಷ್ಟಿ ಮಾಡ್ಕೊಳ್ಬೇಕಾಗುತ್ತೆ, ಅದಾಗಿ ಸೃಷ್ಟಿ ಆಗೋದಿಲ್ಲ. ಈ ಒಂದು ಸಂದರ್ಭದಲ್ಲಿ, ಈ ಒಂದು ಕ್ಷಣದಲ್ಲಿ ನಾನು ನನ್ನ ಯಜಮಾನ್ರನ್ನ ತುಂಬ ಮಿಸ್ ಮಾಡ್ಕೊಳ್ತೀನಿ. ಯಾಕೆಂದರೆ ಎಲ್ಲರೂ ಇದ್ದಾರೆ, ಅವರೊಬ್ಬರು ಇಲ್ಲ ಅಂತ ಅನಿಸುತ್ತೆ. ಕರ್ತವ್ಯ ನಿಮಿತ್ತ ಅವರು ಆರ್ಮಿಲಿರೋದ್ರಿಂದ ಯಾವಾಗ ಬೇಕು ಆವಾಗ ಬರೋದಕ್ಕೆ ಆಗಲ್ಲ. ಈ ಒಂದು ಕ್ಷಣಗಳನ್ನ ಅವ್ರು ಅನುಭವಿಸೋದಕ್ಕೆ ಆಗೋದಿಲ್ಲ, ನಮ್ಮೊಟ್ಟಿಗೆ ಇರೋದಕ್ಕೆ ಆಗೋದಿಲ್ಲ. ಆ ಒಂದು ಕ್ಷಣದಲ್ಲಿ ನಾನು ತುಂಬ ಮಿಸ್